ಅಪ್ಪ ಯಾಕೆ ಹೋಗಿಲ್ಲ ಸರಿ? ನಿನಗ ಕೇಳಾಕತ್ತಿದ್ದ ಯಾಕೆ ಹೋಗಿಲ್ವಾ ಸಾಲಿಗೆ? ಹೋಗಾಕ್ ಮನ್ಸಿಲ್ಲಪ್ಪ. ಯಾಕ? ಯಾರ ಏನ್ರ ಅಂದಾರೇನ? ನಿನ್ನ ಕೇಳಾಕ್ತಿದ್ವಾ? ಏನಾಗೈತಿ ನಿನಗ? ಅಪ್ಪ ನಾ ಅದೇ ಶಾಲಿಗೆ ಹೋಗ್ಬೇಕೇನ? ಬ್ಯಾರೆ ಶಾಲಿಗೆ ಹೋದ್ರ ನಡಂಗಿಲ್ಲ? ನಿನ್ನ ಹೆಸರೆಲ್ಲ ಹಚ್ಚೈತಿ? ಆ ಶಾಲಿ ಒಳಗ. ಮತ್ತ ಅಲ್ಲೇ ಕಲಿಬೇಕಲ್ಲ? ಹೋಗ್ ಬರದ್ ಬಾಳ ಹೈರಾಣ ಆಗತ್ತಿತ್ತಪ್ಪ. ಹಿರೇಕ್ ಹೋಗ್ಬೇಕೆ ಮಗಳ. ಎಷ್ಟ ಹೈರಾಣಾದ್ರು ಸಾಲಿ ಕಲಿಬೇಕಲ್ಲ? ಓದೋದು ಹೈರಾಣಾಗತ್ತೈತೆ? ಏನು ಊಟದ ಹೈರಾಣಾಗತ್ತೈತೆ? ಅದೇನಿಲ್ತೋಪ್ಪ. ಸ್ಫೂರ್ತಿ ಪುಟ್ಟಿ ಏನ್ರಾಗೈತಿ? ಏನಾಗೈತಿ ಕೀಗಿ? ಸಾಲಿದೇನ್ರ ಇರ್ಬೇಕಲ್ಲ? ಮಗಳ ಬಗ್ಗೆ ಒಳ್ಳೆ ವಿಚಾರ ಮಾಡವಪ್ಪ ನೀನು. ವಿಚಾರ ಮಾಡ್ಲಿಕ್ಕಂದ್ರೆ ಹೆಂಗ? ಸಾಲಿಗೆ ಹೋಗು ಹುಡುಗಿ ಸಾಲಿ ಬಿಟ್ಟು ಮನ್ಯಾಗ ಕೂತಾಳಂದ್ರ ಏನಾಗೈತಿ ಯಾರಿಗೂ ಗೊತ್ತು. ನಾನು ಮುಂದೆ ಹೇಳ್ಕೋಬೇಕಲ್ಲ. ನಾನು ಬಾಯಿ ಬಿಟ್ಟು ಹೆಂಗ್ರ ಕೇಳಿ. ಸಿರ್ಸೈಲ ಸಾಲ್ಯಾಗ ಮಾಸ್ತರ್ ಏನಾರ ಬೈದಿರ್ಬೇಕಾ? ಇಲ್ಲ ಇವೇ ಸಣ್ಣ ಪುಟ್ಟ ಹುಡುಗರು ಸಣ್ಣ ಸಣ್ಣ ಏನಾರ ಜಗಳ ಮಾಡಿರ್ಬೇಕು. ಇಲ್ಲ ಅಂದ್ರ ಅಂಥದ್ದೇನು ಹೇಳ್ಕೋಬೇಡ. ಅಂಥವೇನಾರ ಇದ್ರೆ ಮೊದಲು ಮನೆಗೆ ಬಂದು ಹೇಳ್ತಿದ್ಲ. ಮತ್ತು ಮಾಸ್ತರ್ ಮಕ್ಕಳಿಗೆ ಬೈದ್ಯಾಕ? ಶಾನೆ ಆಗಲಿ ಉದ್ಧಾರ ಆಗಲಿ ಮುಂದೆ ಬರಲಿ ಅಂತೇಳಿ. ಮತ್ತು ಹುಡುಗರು ಸಾಲ್ಯಾಗ ಜಗಳ ಆಡೋದು ಕೊಡೋದು ನಡೆದು ಅಂಥದ್ದೇನು ಇಲ್ಲ ನಂಗೆ ಕಾಣ್ತೈತು. ಇಲ್ಲೇ ಊರಾಗ ಸಾಲಿಗೆ ಹೋಗ್ಕೇನ ಅಂತ ನಾಕತೈತಿ. ಹುಡುಗಿಗೆ ಹೋಗಿ ಬರೋದು ಹೊಟ್ಟಿಗೆ ಏನ್ರ ಹೈರಾಣಾಗಿರ್ಬೇಕು ನೋಡು. ಹೋಗಿ ಬರೋದು ಹೈರಾಣನಲ್ಲ. ಮನ್ಯಾಗ ಬುತ್ತಿ ಮಾಡಿ ಕಟ್ತಾಳೆ ಈಕಿ. ಮತ್ತು ಹುಡುಗಿಗೆ ಹೊಟ್ಟೆ ತುಂಬಲ್ಲ ಅಂತೇಳಿ ನಾನು ಖರ್ಚಿಗೆ 10, 20, 50 ರೂಪಾಯಿ ಕೊಟ್ಟಿರ್ತೀನಿ. ನೀ ಅಂದಂಗೆ ಹೋಗಿ ಬರೋದು ಹೈರಾಣ ಇರ್ಬೇಕು. ನಮ್ಮ ಊರಿಗೆ ಇರೋದ ಒಂದ ಬಸ್, ಅದು 4-5 ಊರ ಮೇಲೆ ಅದು ಹೋಗ್ತದ. ಈಗ ಹೋಗಿ ಬರೋದ ಮೇಲೆ ಏನ್ರ ಹೈರಾಣಾಗಿರ್ಬೇಕಾಳ? ಇದ್ರೂ ಇರ್ಬೋದು. ನೀನು ಸ್ವಲ್ಪ ಬಜಾರ್ ಕಡೆದು ಹೋದಾಗ ಆ ಹುಡುಗಿ ಹೆಂಗಿರ್ತಾವ ಸ್ವಲ್ಪ ಬಸ್ನ ತಿಳ್ಕೋತ ಬಾಲ. ಮಕ್ಕಳನ್ನ ಬೆನ್ನ ಹತ್ತಿ ಕಾಯ್ದಂತ ನಾ ಹೇಳಾಕತ್ತಿಲ್ಲ, ಕಾಳಜಿನ ನೋಡ್ಕೊಳ್ಳೋದಂತ ಹೇಳಾಕತ್ತೀನಿ. ಬಾಯ್ ಬಿಟ್ಟು ನಮ್ಮ ಮುಂದೆ ಏನು ಹೇಳ್ಕೊಳಗ್ಯಾವ ಅಂದ್ರೆ ನಾವು ಸ್ವಲ್ಪ ಕಣ್ಣಾಡಿಸ್ಬೇಕಲ್ಲ. ತಂದೆಯಾಗಿ ಸಮಾಧಾನದಿಂದ ಕೇಳ, ತಾಳ್ಮೆಯಿಂದ ಹೇಳ್ತಾಳೆ ಏನಾಗಿದೆ ಅಂತ ಹೇಳಿ. ಆ ಹುಡುಗಿ ಅರ್ಧ ಸಾಲ ಹೇಳಾಕತ್ತಿದ ನಿನ್ನಿಂದ. ಆ ಹುಡುಗಿ ಭಾಳ ಜೀವತನಾಗತ್ತೆ ನೋಡಿ. ನೀನು ಕಳ್ಸಕ್ ಆಗುದಿಲ್ಲೇನ? ಆ ಹುಡುಗಿ ಇಲ್ಲೇ ಊರನ್ ಸಾಲಿಗೆ ಹೋಗಿ ಹೋಗಿ ಬರ್ಬೇಕನ? ಊರನ್ ಸಾಲಿಗೆ ಹೋಗಿ ಬರೋದು ಮುಖ್ಯ ಅಲ್ಲ, ದೊಡ್ಡ ಸಾಲಿಗೆ ಹೋಗಿ ಬರೋದು ನನಗೆ ಮುಖ್ಯ ಅಲ್ಲ. ಮಗಳು ಹೆಂಗೆ ಹೋಗಿ ಬರ್ತಾಳ ಅನ್ನೋದು ಮುಖ್ಯ. ಅದು ಯಾಕೆ ನಿನ್ಗೆ ತಿಳಿವಲ್ದ? ಹೋಗೋ ಜೋಡಿ ಹೋಗ್ತಾಳ, ಬರೋ ಜೋಡಿ ಬರ್ತಾಳ. ಏನಕ್ಕಿದ್ ಕಿರಿಕಿರಿ? ಆಕಿ ಜೊತೆ ಹೋಗಿ ಬರೋರು ಯಾರು ನಮ್ಮ ಮನೆಯವ್ರಲ್ಲ. ಊರು ಬಿಟ್ಟು ಸಿಟಿ ಕಲಿಯಾಕೆ ಹೋಗ್ಬೇಕ. ಹೋಗಿ ಬರೋರು ಹೆಂಗಿರ್ತಾರೋ, ಏನೇನು ಇರ್ತಾರೋ, ಏನೇನು ಮಾತು ಹೇಳ್ತಾರೋ ಬೇಡ. ಮಗಳು ಬೆಳ್ಯಾಕತ್ತಾಳ, ಕಣ್ಣು ಮುಂದೆ ಇಟ್ಕೊಳ್ಳೋದು ಚಲೋ. ನಿಮ್ ಮುಂದೆ ಏನಾರ ಹತ್ತು ಕರ್ದ ಆಕೆ ಏನಾರ ಸಾಲಿಗೆ ಹೋಗಲ್ಲ ಅನ್ನಕತ್ತಾಳ. ಮತ್ತೆ ಏಯ್ ಸಾಲಿ ಕಲಿಬೇಕು, ಸಾಲಿಗೆ ಫಸ್ಟ್ ಬರ್ಬೇಕು ಅನ್ನೋ ಆಸೆ ಯಾಕೆ ತಲೆಯಾಗ ಭಾಳ ಐತೆ. ಏನರ ಮಾತಾಡ್ತಿಲ್ಲ. ಸ್ವಲ್ಪ ಹುಡುಗಿ ಎದೆ ಹೊಡ್ಕೊಂಡಾಗ ಮಾಡ್ಯಾಳ. ಯಾಕಂತ ಕೇಳಿದ್ರೆ ಏನಂತೂ ಹೇಳುವಳು. ಸ್ವಲ್ಪ ನೀನ ಕೇಳಾಕಿ. ಸಾಕ್ ಸುಮ್ಕುಂದ್ರಿ. ಇಷ್ಟ ದಿನ ಆಕಿ ಖರ್ಚಿ ರೊಕ್ಕ ಕೊಟ್ಟಿರಲ್ಲ, ಈಗ ಕೊಡವಳಾಗಿರಿ. ಅದಕ್ಕೆ ಹಂಗ ಮಾಡ್ತಾಳಕಿ. ರೊಕ್ಕದ ಪ್ರಶ್ನೆ ಬಂದಿಲ್ಲ ಇಲ್ಲಿ. ಮಗಳು ಬೆಳ್ಯಾಕತ್ತಾಳ ಅನ್ನೋ ಪ್ರಶ್ನೆ ಬಂದೈತಿ. ಆಕಿ ಯಾಕೆ ಹಂಗೆ ಎದೆ ಹೊಡ್ಕೊಂಡ ಅನ್ನೋದು ನೀ ಕೇಳ. ನಾ ಕೇಳ್ಬೋದು, ಆದ್ರೆ ತಾಯಿ ಮುಂದೆ ಹೇಳ್ಕೊಂಡಂಗೆ ಯಾವ ಹೆಣ್ಮಕ್ಳರ ತಂದೆ ಮುಂದೆ ಹೇಳ್ಕೊತಾವೇನ? ನೀವಾಕಿಗೆ ಇಷ್ಟು ಅಪುಪ್ರ ಮಾಡಿರಲ್ಲ, ಅದಕ್ಕೆ ಆಕಿಗೆ ಈಗ ಶಟ್ಕೊಂಡ್ ಕುಂದ್ರಂಗಾಗೈತಿ. ಮನ್ಯಾಗ ಯಾರ ಮುಂದ್ರೆ ಏನ್ರ ಹೇಳ್ಕೊಬೇಕಂತೇಳಿ ಮಕ್ಳು ಕಾಯ್ತಿರ್ತಾವ. ಆದ್ರೆ ಮನ್ಯಾನವ್ರು ಹಿಂಗೆ ಒಟ ಹಚ್ಚಾಕತ್ರ ಯಾರ ಮುಂದೆ ಏನು ಹೇಳ್ಕೊಬೇಕು? ಕೇಳಕ್ಕಿದ್ರೆ ಕೇಳ, ಇಲ್ಲ ಅಂದ್ರೆ ನನ್ನ ಮಗಳ ಬಗ್ಗೆ ವಿಚಾರ ಮಾಡ್ಬೇಕಲ್ಲ. ಬರ್ಬರ್ತಾ ಆಕಿದು ಭಾಳ ಆಗೈತಿ. ಇವ್ ಹೊಳಕ್ ಹೋಗ್ಯಾನಲ್ಲ, ಬರ್ಲಿ
ಮಾತಾಡ್ತೀನಿ. ಕಂಡಪಟ್ಟಿ ಖರ್ಚು ಮಾಡಿ ನಿನ್ನ ಸಾಲಿಗೆ ಹಚ್ಚೈತಿ. ನಿಮ್ಮ ಅಪ್ಪನ ಮುಂದೆ ಏನಂತ ಹೇಳಕತ್ತಿ ನೀನು ಸುಮ್ ಕುಂದ್ರಂಗಿಲ್ಲ. ನಿಮ್ಮ ಅಪ್ಪನ ಮುಂದೆ ಏನ್ರ ಅವ್ನು ಹೇಳ್ತೀನಿ ನೀನು ಅಂತದೇನ್ ಹೇಳಿ ನಿಮ್ಮ ಅಪ್ಪನ ಮುಂದೆ? ಏನ್ ಹೇಳಿಲ್ಲ ಅಂತ ಹೇಳಾತನಲ್ಲವಾ, ನಂಗೆ ಯಾಕೆ ಬಾಯಿ ಮಾಡ್ತೀನಿ ನೀನು? ನೀವೇನ್ ಅಪ್ಪ ಮಗಳು ಹಗರೈತ್ರಿ? ನೀವೇನ್ರ ಇಬ್ರು ಒಬ್ರಿಗೊಬ್ರು ಏನ್ರ ಮಾತಾಡ್ಕೊಂಡಿರ್ತೀರಿ. ಅವ ನನಗೆ ಕಿರಿಕಿರಿ ಹಸ್ತಾನ. ಎದಕ್ಕೆ ಹಿಂಗ್ ಕುಂತಿ ಈಗ? ಸಾಲಿಗೆ ಹೋಗಕ್ಕೂ ಮನಸ್ಸಿಲ್ಲ, ಮನ್ಯಾಗ ಕುಂದಿರ್ಬಾರ್ದೇನ? ಏಯ್ 1,000 2,000 ಅಲ್ಲ, ಸಾಲಿ ಖರ್ಚು ಹಾಕಿದ್ದ 50,000 ರೂಪಾಯಿ ಗಟ್ಲೆ ಹಾಕೈತಲ್ಲಿ. ಮನ್ಯಾಗ ಕುಂತ್ರ ಏನ್ ಬರ್ತೈತೆ? ರೊಕ್ಕದಷ್ಟ ವಿಚಾರ ಏನ್ ನಿನಗ? ಮಗಳದನ್ ವಿಚಾರ ಇಲ್ಲ ನಿನಗ? ನಿನಗ ಏನಾರ ಕಡಿಮೆ ಮಾಡಿವಂತ ನಾವು ಬುತ್ತಿ ಕಟ್ ಕಳಿಸ್ತೀವಿ, ಬಸ್ಸಿನ ಪಾಸ್ ತೆಗ್ಸೀವಿ, ಎಲ್ಲ ಬರಬ್ಬರಿನೇ ಐತಿ. ಮತ್ತೆ ದಿನಕ್ಕ 10-20 ರೂಪಾಯಿ ಹಂಗ ಖರ್ಚು ಕೊಡ್ತೀವಿ. ಮತ್ತೇನ್ ಬೇಕು ನಿನಗ? ಅವ ನಾ ಅದನ್ನ ಯಾವ್ದೂ ಹೇಳಾಕತ್ತಿಲ್ಲ. ಅದು ಏಯ್ ಹಿಂಗ್ಯಾಕ್ ದಿಲ್ ಬಡದ್ರ ವಿಚಾರ ಕುಂತಿ? ಯಾವ ತರ ಪೇಪರ್ನಾಗ ಏನ್ರ ನಪಾಸ್ ಗಿಪಾಸ್ ಆಗಿ ಹೆಂಗ್ ಮತ್ತೆ? ಓದ್ರ ಬಗ್ಗೆ ಬರಿದ್ರ ಬಗ್ಗೆ ಏನು ಹೇಳ್ಬೇಡವ ನೀ ನಂಗ. ಅದು ಹೇಳಿದ್ರ ನೀನಾ ಬೈತಿ ನಂಗ. ಇದೇನೇ ಹೇಳಕ್ ಬರ್ಬೇಡ ನಂಗೆ. ನೀ ಸಾಲಿಗೆ ಹೋಗ್ಲಾರ ಕೈ ಏನ್ರ ಒಂದು ಕತ್ತಿ ಕಟ್ತೀನಿ ನೀನು. ಅದಲ್ಲವಾ ಅವ ಪ್ಲೀಸ್ ಅವ, ನಾ ಯಾರ್ ಮುಂದೆ ಹೇಳ್ಕೊಲ್ಲಿ? ಎಲ್ಲರ ಹೋಗ್ಯಾಳಿಕ್ಕಿ ಹಂಗ್ ನಿಂತ ನೋಡಿ ಸಾಲಿ ಬಿಟ್ಟೆ. ಇಡೀ ಬ್ಯಾಗ್ 9 ಬಸ್ ಐತಿ, ಸಾಲಿಗೆ ಹೋಗಿನ ಹಂಗ್ ನಿಂತ ನೋಡು ಸಾಲಿ ಬಿಟ್ಟೆ. ತಗೋ ಮತ್ತೇನ್ ನೋಡ್ತಿ? ಹೋಗಾಕ್ ಮನಸ್ಸಿಲ್ವಾ? ನಾ ಮನ್ಯಾಗ ಇದ್ಕೊಂಡ ಓದ್ತಾನಿ. ನಿಮ್ ಮನ್ಯಾಗ ಇಟ್ಕೊಂಡು ಓದ್ಕೊಳಕಲ್ಲ, 50,000 ಗಟ್ಲೆ ಸಾಲಿಗೆ ಹಾಕಿದ್ದೆ. ನಂಗ್ ಗೊತ್ತೈತವ, ಅದ್ರ ನಾ 2 ದಿನ ಬಿಟ್ಟು ಹೋಗ್ಕನಿ. ಏನ್ ಬೇಡ. ತೋ ಏನ್ ಜೀವ ತಿತ್ತೇವಾ ಹುಡುಗಿಗೆ? ಸಾಲಿ ಹೋಗಲ್ಲ ಹೋಗ್ಲಿ ಬಿಡು, ಯಾಕಟ್ ಜೀವ ತಿನ್ನೋದು? ಲಕ್ಷ್ಮಣ 4 ದಿನ ಹೊತ್ತಾತಿಕಿಗೆ ಸಾಲಿ ಕಡೆ ಹೊಟ್ಟೆ ನೆದ್ರ ಇಲ್ಲಿಕಿಗೆ. ಬೆಳೆದ ನಿಂತ ಮಕ್ಕಳಿಗೆ ಎಷ್ಟು ಕಾಡೋದು ಚಲೋ ಅಲ್ಲ. ಏನಾಗ್ಯದ ತಿಳ್ಕೊ. ಏನಾಗೈತೆ ಅಂತ ಹೇಳಿದ್ರಲ್ಲಪ್ಪ, ನಾವು ತಿಳ್ಕೊಳಕ ಈಗ ಹಿಂಗ್ ನಿಂದ್ರದ ನೋಡ್ ಸುಮ್ಮ. ಯಾಕವ್ವ ಓದೋದ್ರಾಗ ಏನ್ರ ಹೈರಾಣ ಆಗತ್ತದೇನ? ಬಸ್ಸಿಗೆ ಹೋಗುದ್ ಬರೋದ್ರಾಗ ಏನ್ರ ಹೈರಾಣ ಆಗ್ತದೇನ? ಊಟದ ಏನ್ರ ಹೈರಾಣ ಆಗ್ತದೇನ? ನಿಮ್ಮ ಅವ್ವ ಅಪ್ಪ ಇಷ್ಟೆಲ್ಲ ಚಿಂತೆ ಮಾಡತ್ತಾರ ಅಂತೇಳಿ ಏನ್ರ ಹೈರಾಣ ಆಗ್ತದೆ? ಮತ್ತ ಅಲ್ಲ ನಿಮ್ಮ ಅವನು ಇಟ್ಟು ಇಲ್ಲಿ ವಟ ಒದರ್ತಾಳ, ಅಲ್ಲಿ ನಿಮ್ಮ ಅಪ್ಪರ ಚಿಂತೆ ಮಾಡತಾನ ಅಷ್ಟ. ಏನಾಗ್ಯದ ಹೇಳು. ಏನಾಗಿಲ್ಲಲ್ರಿ ಅವ್ವ, ನಾ ಶಾಲಿಗೆ ಹೋಗ್ಬೇಕಲ್ಲ, ನಾ ಹೊಕ್ಕಿನ. ಯಾಕ ಬೆಳೆದ್ ನಿಂತ ಮಗಳದಾಳ, ಈ ಟೈಮ್ದಾಗ ಕಿರಿಕಿರಿ ಮಾಡೋದು ಚಲೋ ಅಲ್ಲ ನೋಡು. ಏನಿಲ್ಲಪ್ಪ, ಹೀಗೆ ಕಿರಿಕಿರಿ ಮಾಡಿದ್ರ ಹುಡುಗರು ನಮ್ಮ ಮಾತು ಕೇಳ್ತಾವು. ಇವ್ರಪ್ಪ ಕೊಟ್ಟು ಸಲಿಗದೆ, ಅದಕ್ಕೆ ಹಿಂಗ್ ಮಾಡ್ತಾಳಕಿ. ಆಕಿ ಇಲ್ಲೇ ಇದ್ದೂರಾಗ ಸಾಲಿ ಹೊಂಟಿದ್ಲಂದ್ರ ಹೋಲಿ ಬಿಡು ಅಂತೇಳಿ ಬಿಡ್ಬೋದಾಗಿತ್ತು. ಆದ್ರೆ ಆಕಿ ಸಾಲಿ ಹೊಂಟಿದ್ದು ಈ ಊರಿಂದ ಬೇರೆ ಊರಿಗೆ ಹೋಗ್ಕಳ. ಮಕ್ಳು ಶಾನೆ ಆಗ್ಲಂತಲ್ಲನೆ ಬ್ಯಾರೆ ಊರಿಗೆ ಹಾಕಿದ್ದೆ, ಅಷ್ಟೇ ತಿಳಿಯಂಗಿಲ್ಲ ನಿನಗ. ಆಕಿ ಶಾನೆ ಆಗ್ಲಿ ಅಂತೇಳಿ ಬೇರೆ ಊರಿಗೆ ಸಾಲಿಗೆ ಹಾಕಿ, ಆದ್ರೆ ಆಕಿ ಹೆಣ್ಮಗಳದ ಅನ್ನೋದು ಮರ್ತೀನಿ ನೋಡಿ. ಈಕೇನ್ ಗೊತ್ತಾಕೈತಿ ಮಾತಾಡ್ದೊಂದ. ಅಪ್ಪ, ನಿನ್ ಮುಂದ್ ಒಂದ್ ಮಾತು ಹೇಳ್ಕೊಬೇಕು ಅನ್ಕೊಂಡನಿ. ಹೇಳ್ಬೇಕಂತಿ, ಅದು ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲೈತಿ ನಿನಗ. ಏನವ? ಅಪ್ಪ, ದಿನ ಬಸ್ನಾಗ ಶಾಲಿಗೆ ಹೋಗುವಾಗ
ಬಸ್ನ್ಯಾಗ ಏನಾರ ಆಗಾಕತ್ತದ ಹೇಳು. ಹಾ, ಏನ್ ಯಾರು ಜಗಳ ಮಾಡ್ಯಾರ? ಯಾರು ಏನ್ರ ಅಂದಾರ? ಏನಾಗೈತಿವಾ? ಒಬ್ಬ ಬಾಳ್ ಕಾಡ್ತಾನಪ್ಪ. ಕಾಡ್ತಾನಂದ್ರ ಹೆಂಗವಾ? ಬಸ್ ಒಳಗ್ ಬಾಳ್ ಗದ್ಲಿರ್ತೈತಪ್ಪ. ನನ್ ಬಾಜುನ ಕೂತ್ ಹೆಂಗ್ ಬೇಕಾದಂಗ್ ಮುಡ್ತಾನವ. ಇದನ್ನ ಯಾಕೆ ನಮ್ಮ ಮುಂದೆ ಹೇಳ್ಕೊಳ್ಳಿ ನೀನು? ಇದನ್ನೆಲ್ಲ ಅವನ್ ಮುಂದೆ ಹೇಳ್ಕೊಬೇಕಂದ್ರ ಅವ ಬರೀ ಶಿಟಕ್ ಮಾಡ್ತಾಳ. ಯಾವಾಗ ನೀ ಸಾಲಿಗೆ ಹೋಗಲ್ಲ, ಯಾವಾಗ ನೀವು ಮುಖ ಒಂಥರ ಮಾಡಿದಲ್ಲ, ಅವಾಗ ನನಗೆ ನಿನ್ನ ಮ್ಯಾಗ ಒಂದು ನೆದರಿತ್ತವ. ನನ್ನ ಮಗಳಿಗೆ ಏನೋ ತ್ರಾಸ ಆಗಾಕತ್ತದ, ನನ್ನ ಮಗಳ ಬಾಯಿ ಬಿಟ್ಟು ಹೇಳ್ಕೊಳ್ಳ ಅಂತೇಳಿ ಬರ್ತೀನಮ್ಮ. ನಾನ ಬರ್ತೀನಿ ನಿನ್ನ ಜೊತೆ. ಅದ್ರ ಸಂಬಂಧ ಅಪ್ಪ ನಾನ್ ಶಾಲಿಗೆ ಹೋಗಕ್ ಒಲ್ಲೆ ಅನ್ನತಿರೋದು. ಯವ್ವ, ಸಾಲಿ ಕಲಿ ನೀನು. ನಿನಗೂ ಒಬ್ಬ ಹೇಳ್ಕೊಳಕ ಕೇಳ್ಕೊಳಕ ಒಡ ಹುಟ್ಟಿದ ಅಣ್ಣ ನಾವು ಇದ್ದಂದ್ರ ನೀ ಎದಿ ಹೊಡ್ಕೋತಿದ್ದಿಲ್ಲ. ಯಾಕೆ ಎದಿ ಹೊಡ್ಕೋತೀವ? ನಿಮ್ಮಪ್ಪ ನಾ ಅದೇನೆ. ಅದು ಯಾರ ನಿನಗೆ ತ್ರಾಸ ಕೊಡಾಕತ್ರು ನಾ ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಆದ್ರೆ ನೀ ಸಾಲಿ ಕಲಿ ಮಾತ್ರ ಬಿಡಬಾರ್ದ. ಸಾಲ್ಯಾಗ ಭಾಳ ಶಾನ್ಯಾಕದಿ, ಸಾಲಿ ಕಲಿ. ಅಪ್ಪ ಶಾಲಿಗೆ ಹೋಗ್ಕಾನಿ, ಆದ್ರೆ ಇಲ್ಲೇ ಊರಾನ್ ಶಾಲಿಗೆ ಹೋಗ್ಕಾನಿ. ಆದ್ರೆ ಅಲ್ಲಿ ಮಾತ್ರ ನಾವ್ ಅಲ್ಲಪ್ಪ. ಹೆಂಗ್ ಮಾತಾಡ್ತೀವ ನೀನು? ನಿಮ್ಮವ್ವ 50,000 ಸಾಲಿ ಕಟ್ಟಿಸ್ಕಿಶಂದ ಸಾಲಿ ಕಲ್ಸಾಕತ್ತಾಳ. ಅದೆಲ್ಲ ರೊಕ್ಕ ಹೊಳ್ಯಾಗ ಹುಂಚೆನ್ ತೊಳ್ದಂಗೆ ಆಗುದಿಲ್ಲ. ನೀವು ರೊಕ್ಕ ಹೋಗ್ಲಿ ಬಿಡುವ, ಮಗಳ ಮುಖ್ಯ. ನಿನಗೆ ಧೈರ್ಯ ಎಲ್ಲಿ ಬರ್ತೈತ್ಲ ಅಲ್ಲಿ ಸಾಲಿ ಕಲಿ. ಆದ್ರೆ ನಿಮ್ಮ ಮೌನ ಮಾತು ಕೇಳಿ ಇಲ್ಲಿ ಬಂದು ಕೂತಿದ್ದ. ನಡಿ ಆಕಿನ ಜೊತೆ ಮಾತಾಡೋಣ. ಅವನ್ ಜೊತೆ ನೀ ಜಗಳ ಮಾಡಬಾರ್ದಾ? ಬಾರವಾ. ಏನಿಲ್ಲ ಕರ್ಕೊಂಬಂದಿ ನಿಮ್ಮ ಅಪ್ಪನ ಮುಂದೆ. ಅಪ್ಪ ಆಕೆ ಏನಾರ ತ್ರಾಸ ಇದ್ರಲ್ಲ ನನ್ನ ಮುಂದೆ ಹೇಳ್ಕೊಳ್ಳೋದು, ನಿನ್ನ ಮುಂದೆ ಹೇಳ್ಕೊಳ್ಳೋದು. ನಿನ್ನ ಮುಂದೆ ಹೇಳ್ಕೊಳಕ್ ಬಂದ್ರೆ ಹಂಗ್ಯಾಕೆ ಸಿಟಕ್ ಮಾಡ್ತಿ ಆಕಿಗೆ? ಆಕೆ ಸಾಲಿ ಹೋಗೋ ಮನಸ್ಸಿದ್ರೆ ಹೋಗಿರ್ತಾಳೆ, ಇಲ್ಲ ಮನ್ಯಾಗ ಕೂತು ಓದ್ಕೋತಾಳೆ. ಆದ್ರ ಮುಂದಿನ ಸಲ ಆಕಿನ ಇಲ್ಲೇ ಊರನ್ ಸಾಲಿಗೆ ಹಚ್ತೀನಿ. ಊರನ್ ಸಾಲಿಗೆ ಹೋದ್ರೆ ಯಾರು ಉದ್ದಾರ ಹಾಕಾರ? ಯಾರು ಉದ್ಧಾರ ಆಗೋದು ಬೇಡ, ಮಕ್ಳು ಕಣ್ಣು ಮುಂದೆ ಇರ್ತಾರಲ್ಲ. ಹಾ, ಕಣ್ಣು ಮುಂದೆ ಇಲ್ಲೇ ಇದ್ದೂರನ್ ಸಾಲಿ ಹೋಗಿ ಇಲ್ಲೇ ಮನೆಗೆ ಬರ್ತಾರಲ್ಲ, ಅದು ಮುಖ್ಯ ಐತಿ. ಉದ್ಧಾರ ಆಗಿ ನೌಕರಿ ಮಾಡಿ ಏನು ಸಾಧಿಸೋದೈತಿ? ಮಕ್ಕಳ ಕಷ್ಟಕ್ಕೆ ನಾವು ಆಗ್ಲಿಕ್ಕಂದ್ರ ಅಕ್ಕಿ ಸಾಲಿ ಕಲಿಲಾರ್ಕ ಏನ್ ನೆವ ತಕೊಂಡ್ ಬರ್ತಾಳ, ಅದಕ್ಕೆ ನೀವು ಕುಣ್ಕೊಂತ ಬರ್ತೀರಿ. ಸುಮ್ ಕುಂದ್ರುವ. ನಿನಗಾಗಿದ್ ನೋಡಾಕತ್ರ ನನಗ ಸಿಟ್ಟು ತೊಡೆಯಲ್ದ. ಅಂತದ್ರಾಗ ಈಕಿ ಮುಂದೆ ಹೇಳ್ಕೋಬೇಕಂತೇಳಿ ನೀ ದಾರಿ ಕಾಯಕತ್ತಿ. ಹೇಳ್ಕೊಳಕ ಬಿಟ್ರಲ್ಲ ಈಕೆ. ಅದು ಏನಾಗೈತೆ ಅಂತ ಹೇಳ್ಕೋವ. ಮುಂದಿನ ಏನ್ ಮಾಡ್ಬೇಕು ನಾ ಮಾಡ್ತೀನಿ. ಏನ ಯಾವತ್ತು ನಿಮ್ಮಪ್ಪ ನನ್ ಮ್ಯಾಗ ಕೈ ಮಾಡ್ಲಾರವ, ಇವತ್ತು ಕೈ ಮಾಡ್ಯಾನ ಅಂತದ್ ಏನ್ರಾಗಿತ್ತು ನಿನಗ? ಅವ್ವ, ನಾ ಶಾಲಿಗೆ ಹೋಗಕತ್ತಾಗ ಬಸ್ನಾಗ ನನಗ ಎಕಡೆ ಮುಡ್ತಾರವ. ಇದೆಲ್ಲ ನನ್ ಮುಂದೆ ಹೇಳ್ಕೋಬೇಕಿಲ್ಲ? ಹೇಳ್ಕೊಬೇಕಂದ್ರ ನೀ ಶಿಡುಕ್ ಮಾಡ್ತೀಯವ. ಇದೆಲ್ಲ ವಿಚಾರ ನನಗೆ ಗೊತ್ತಿದ್ದಿಲ್ಲವ. ಇದನ್ನೆಲ್ಲ ಈಗ ನಿಮ್ಮ ಅಪ್ಪನ ಮುಂದೆ ಹೇಳಿಲ್ಲ. ನಿಮ್ಮ ಅಪ್ಪ ವಿಚಾರ ಮಾಡ್ತಾನ. ಅವ್ವ, ನಾ ಶಾಲಿಗೆ ಅಲ್ವಾ, ನಾ ಇಲ್ಲೇ ಊರಾನ್ ಶಾಲಿಗೆ ಹೋಗ್ಕನಿ. ಇನ್ನೊಂದು 2 ತಿಂಗಳೈತವ. ಈ ಸಾಲ್ ಮುಗಿಯೋಣ, 3 ವರ್ಷ ಇಲ್ಲಿ ಹಚ್ಚಕತ್ತ. ಸರ್ಸಲ್ಲ, ನಿಮ್ಮ ಮಗಳು ಹೋಗೋ ಬಸ್ಸಿಗೆ ನಾನು ಹೋಗಿದ್ದೆ ಇವತ್ತ. ನಿಮ್ಮ ಮಗಳು ಭಾಳ ಹೈರಾಣ ಆಗತ್ತಾಳು. ಮಿಕ್ಕಿ ಬಂದು ಹೇಳ್ಕೊಂಡಾಳ. ನನಗ ಹೊಟ್ಟೆ ಹರಂಗ್ತ ಕಳ ಕುದಿಯಾಕತ್ತೈತಿ. ಏನು ಮಾಡೋದು? ಜಗತ್ತಂಗೆ ಹೊಂಟೋದಲ್ಲ. ಅದಕ್ಕಾಗಿ ಆಕಿನ ಸಾಲಿ ಬಿಡಿಸಿ ಇಲ್ಲೇ ಊರನ್ ಸಾಲಿಗೆ ಹಚ್ಚಿ ಬಿಡ್ತೀನಿ. ಕಾಲಮಾನ ಭಾಳ ಮುಂದೆ ಹೋಗೈತು. ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಇದ್ರೆ ಭಾಳ ಚಲೋ. ಯಾವ ಸಾಲಿ ತೊಗೊಂಡು ಏನು ಸುಡ್ತಿ? ಕಲಿಸ್ಬಾರ್ದಂತಿ. ಆದ್ರೆ ಹೆಣ್ಮಗಳ ಅಕ್ಕಳು ನಾಳೆ ಕೊಟ್ಟ ಮನ್ಯಾಗ ಏನಾರ ಸ್ವಲ್ಪ ಶಾಣೆತನ ಬಂದಿತ್ತತ್ತೆ ಸಾಲಿ ಕಲ್ಸೋದು. ಅದ್ರಾಗ ನಮ್ಮ ಹುಡುಗಿ ಸಾಲಿಯಾಗ ಭಾಳ ಮುಂದ. ಕಲಿಯೋರಿದ್ರು ಕಲಿ ಮನಸ್ಸಿತ್ತಂದ್ರೆ ಎಲ್ಲಿಯಾದ್ರೂ ಕಲಿತಾರ.
ಇಲ್ಲೇ ಇದ್ದೂರ ಕಲಸಲ್ಲ. ನನಗೆ ಈ ವಿಚಾರ ಎಂದೋ ಬಂದೈತಿ. ನಿಮ್ಮ ಅಕ್ಕ ಒಂದು ಮಾತ್ರ ಕೇಳಬೇಕಲ್ಲ. ಮೆಕ್ಕಿದಕ್ಕೆ ಆಕಿ ಮ್ಯಾಗ ಕೈನ ಮಾಡೀನಿ. ಬುದ್ಧಿ ಬತ್ತು ಚಲೋ. ಬುದ್ಧಿ ಬರ್ಲಿಕ್ಕಂದ್ರ ಸೀದಾ ನನ್ನ ಮಗಳ ಅಲ್ಲಿ ಹೆಸರು ಕೆತ್ಕೊಂಡು ಇಲ್ಲೇ ಊರನ್ ಸಾಲಿಗೆ ಹಚ್ತೀನಿ. ಅಕ್ಕಗೆ ಬೇಕಾದ್ರ ನಾ ಹೇಳ್ಕೊತೀನಿ. ಆ ಹುಡುಗಿ ಏನಾರ ಧೈರ್ಯ ತುಂಬ. ಎಂದೂ ಮಾಡ್ಲಾರ ನಿಮ್ಮ ಅಕ್ಕನ ಮ್ಯಾಗ ಕೈ ಮಾಡೀನಿ. ಸಿಟ್ನಾಗ ಅದಾಳ. ಮಾವ ಮಾಡಿದ್ದು ಮನೆ ಸಂಬಂಧ ಅಂತ ಹೇಳಿದ್ರೆ ಆಕಿಯು ದಾರಿ ಬರ್ತಾಳ. ನಾ ಹೊಲಕ್ಕೆ ಹೋಗಿ ಬರ್ದ್ರ ಆಕಿ ಹೇಳ. ಏನ್ ಮಾಡ್ಬಾರ್ದು ಮಾಡ್ಯಾನ? ಆ ಹುಡುಗಿ ಸಂಬಂಧ ನಿಮ್ಗೆ ಜರ ಕೈ ಮಾಡಿರ್ತಾನ. ಅದನ್ನೆಲ್ಲ ನೀ ತಪ್ಪು ತಿಳ್ಕೊಬಾರ್ದವ. ಈಕಿನೂ ಹೋಗಿ ಅವ್ರ ಅಪ್ಪನ ಮುಂದೆ ಹೇಳಲ್ಲ, ನನ್ ಮುಂದೆ ಹೇಳ್ಬೇಕಿಲ್ಲ. ನನ್ ಮುಂದೆ ಹೇಳೋದು ಕೇಳೋದು ಮಾಡಿದ್ನೆ ಅಂತಂದ್ರ ನಾ ಯಾಕೆ ಈಕಿಗೆ ಸಿಟ್ ಮಾಡ್ತಿದ್ನೆ? ಹೇಳ್ಬೇಕಂತ ಬಂದಾಗ ನೀ ಬರೀ ಚಿಟಿಕ್ ಮಾಡಿವಾ. ಅಕ್ಕ, ನಮ್ಮ ವಸ್ತು ಬಗ್ಗೆ ನಾವು ವಿಚಾರ ಮಾಡ್ಬೇಕ. ನಮ್ಮ ವಸ್ತು ಬಗ್ಗೆ ನಾವು ವಿಚಾರ ಮಾಡ್ಲಿಕ್ಕಂದ್ರ ಹೆಂಗ್ ಹೇಳು? ನಾನು ಹೂನ ಅಂದಿನಪ್ಪ, ಅದನ್ನು ಬಂದು ನಿನ್ ಮುಂದೆ ಆಗಲೇ ಹೇಳೇಬಿಟ್ನೆ. ನೀ ಎಲ್ಲಿ ಹೂ ಅಂದಿವ? ಅಪ್ಪ ಕೈ ಮಾಡಿದ್ಮೇಲೆ ಅಲ್ಲ ನೀ ಹೂ ಅಂದಿರೋದು. ಎಷ್ಟೋ ಹುಡುಗರು ಧೈರ್ಯ ಮಾಡಿ ಅವ ಅಪ್ಪನ ಮುಂದೆ ಹೇಳ್ಕೊತಾವ್. ಎಷ್ಟೋ ಮಂದಿಗೆ ಧೈರ್ಯ ಸಲಾರ್ಕ ಜೀವನ ಕಳ್ಕೊತಾವ್. ನಿನ್ನ ಮಗಳು ಬಂದು ನಿನ್ ಮುಂದೆ ಹೇಳಂದ್ರ ಚಲೋ ಅಲ್ಲನ? ಹುಡುಗಿ ಶಾಲೆಗಷ್ಟೇ ಶಾಣೆ ಅದಲ್ಲ ಅಂತ ಮಾಡಿದ್ದೆ. ಹೊರಗೆ ಹೆಂಗ್ ಬದುಕ್ಬೇಕಂತ ಅನ್ನೋದನ್ನು ತಿಳ್ಕೊಂಡಳ. ತಿಳ್ಕೊಂಡೆ ಕದಾಳ ಅಂದ್ರ ಆಕಿ ಹೇಳ್ದಾಗ ನೀವು ಕೇಳ್ಬೇಕಲ್ಲ. ಕಲಿಯಕ್ಕಿದ್ಲ ಅಂದ್ರ ಎಲ್ಲಿಯಾದ್ರೂ ಕಲಿತಾಳಕ್ಕ. ಇನ್ನೊಂದ್ 2 ತಿಂಗಳ ಈಕಿನ ಸಾಲ್ ಮುಗ್ಯಾನ ಊರಾಗ ಸಾಲಿ ಹಸ್ತಿ ತಗೋಪ. ಮಗಳ ಸಾಲಿ ಊರಾಗರ ಹಚ್ಚು ಎಲ್ಲರ ಹಚ್ಚು, ಆದ್ರ ಮಗಳ ಕಾಳಜಿ ಬಾಳ ಮುಖ್ಯ. ಬಾಯವ ಮನೆಗೆ ಹೋಗುನು. ಅಪ್ಪ, ಅವ್ವ ನಂಗ ಮುಂದಿನ ಸಲ ಇಲ್ಲೇ ಶಾಲಿಗೆ ಹಚ್ತಾನಿ ಅಂದಾಳ. ಹೌದೇನವ? ಈ ಬುದ್ಧಿ ಬಿಟ್ಟ ಅದ ಆಕಿಗೆ? ಹೇಳಿದ್ರೆ ತಿಳ್ಕೊಳಕ ತಯಾರಿದ್ದಿಲ್ಲ. ನೀನು ಮನ್ಯಾಗಿದ್ದು ಓದ್ಕೋತಿದ್ರು ಓದ್ಕೋ ಅಂಕತಕ್ಕ. ಅಲ್ಲಿ ಪೇಪರ್ ಮುಗ್ಯಾನ ಇಲ್ಲೇ ಮಾಸ್ತರ್ ಊರನ್ ಸಾಲಿಗೆ ಕಳಿಸ್ತೀವಿ. ಮಗ ಶಾನೆ ಆಗ್ಲಿ ಅಂತೇಳಿ ಇಷ್ಟೇ ಸಿಟಿಂಗ್ ಮಾಡಾಕತ್ತೀನಿ. ಏಕೆ ಹಿಂಗಾಗತೈತೆ ಅಂತೇಳಿ ನನಗರ ಹೆಂಗ್ ಗೊತ್ತಾಗಬೇಕ? ಅಂಕತಕ್ಕ ಮನ್ಯಾಗಿದ್ದು ಓದ್ಕೋತಾಳ. ಹೊರಗಿನ ಪ್ರಪಂಚನೂ ಭಾಳ ಕೆಟ್ಟದ. ನಮ್ಮ ಮನೆ ನಮ್ಮ ಮಕ್ಕಳು ನಾವು ಕಾಯ್ಕೊಂಡಿದ್ದಟ್ಟ ನಮಗೆ ಮುಂದಿನ ಜೀವನಕ್ಕೆ ಒಂದು ದಾರಿ ಸಿಗ್ತದ. ಏನ ಯಾವ ಕಾಡ್ಸನ್ಲ ಅವಂಗ 4 ಹೊತ್ತು ಬರ್ಬೇಕಿಲ್ಲ. ಜಗಳಕ್ಕೆ ಹೋದ್ನಿ ಅಂದ್ರ 4 ಮಂದಿ ಯಾಕೆ ಹೊಡ್ಯಾಕತಿ ಅಂತ ಕೇಳೋರು. ನನ್ನ ಮಗಳಿಗೆ ಹಿಂಗೆ ಮಾಡ್ಯಾನಪ್ಪ ಅಂತೇಳಿ ಓದೋ ಹುಡುಗಿನ ಮರ್ಯಾದೆ ಯಾಕೆ ಚಂದ ಮಾಡಲಿ? ಸರ್ಕೊಂಡ್ಬಿಡ್ಬೇಕಿಂತ ಅವತ್ನಾಗ. ಸರ್ಕೊಂಡ್ರ ಮುಂದೆ ಬದುಕಿರ್ತದ. ಜಗಳಕ್ಕೆ ನಿಂದ್ರದು ಭಾಳ ಹೊತ್ತಿಂದಾಗದಲ್ಲ. ನೀವೆಂದಂಗ ಆಗ್ಲಿ ಎಮ್ಮಿಗೆ ಎಮ್ಮೆ ಹಾಕಿರನೆ. ಇನ್ನ ನೀರ ಕುಡುದಿಲ್ಲ? ನಾ ಕುಡಿಸ್ತೀನಿ. ಅಂಥದ್ದು ಏನ ಇದ್ರು ನಿಮ್ಮ ಅವನ ಮುಂದೆ ಹೇಳ್ಕೋದು ಕೇಳೋದು ಮಾಡೋದು ಬರವ. ಯಾಕಂದ್ರೆ ಅಪ್ಪನ ಮುಂದೆ ಧೈರ್ಯ ಮಾಡಿ ಹೇಳಿ. ಆದ್ರೆ ಏನೇ ಇದ್ರು ನಿಮ್ಮ ಅವನ ಮುಂದೆ ಹೇಳೋದು ಬಾಯಿನ. ಹ್ಞೂ ಅಪ್ಪ, ಹೆಣ್ಮಕ್ಳಿಗೆ ಅಪ್ಪನ ಪ್ರಪಂಚ ಅಲ್ಲ. ಖರೇವ ನಿನ್ನ ಮಾತ. ಆದ್ರೆ ತಂದೆಗೆ ಹೆಣ್ಣು ಮಗಳ ಮನೆಯಾಗಿದ್ಲಂದ್ರೆ ಅದೊಂಥರ ಅದೃಷ್ಟನ ಬೇರೆ ಅಂತ. ಮುಂದಿನ ಸಲ ಇಲ್ಲೇ ಸಾಲಿ ಹೋಗೈತೆ. ಓದ್ಕೋಗಿ ಮನಿ ಹೋಗು. ಅವ್ವ, ಖುಷಿ ಆಯ್ತಾ ನಿನಗ? ಖುಷಿ ಅನ್ನಕೇನೈತವ? ನಾನ್ ನೋಡಿದ್ರೆ ಗೊತ್ತಾಗತ್ತಿಲ್ಲ ನಿನಗ? ನೀ ಅಂದ್ಕೊಂಡಾಗ ಊರನ್ ಸಾಲಿ ಹಚ್ಚೈತವ. ನೀನ್ ಖುಷಿಯಿಂದ ಇರವ. ಹೂನವ, ನಾ ಹೋಗಿ ಬರ್ಲಿ? ಹೋಗ. ಮಗಳ ನೀನ್ ನೋಡಾಕತ್ತಿದ್ದ ನಾನು? ಹ್ಞೂ ಅಪ್ಪ, ನಾನೇ. ಯಾಕೆ ನಿನಗೆ ಅನಿಸೋಲ್ತ ನಾನ ಅಂತ ಹೇಳಿ? ಅನ್ಸಾಕತ್ತೈತಿ. ಆದ್ರೆ ನೀನು ನೋಡಿ ಭಾಳ ಖುಷಿ ಆಗಕತ್ತದವ. ಈಗ ನಕ್ಕೋತದಿ? ಹ್ಞೂ, ಫುಲ್ ಖುಷಿ ಅದೇನ. ಯಾಕಂದ್ರೆ ನಾ ಹೇಳಿ ಶಾಲೆಗೆ ಹೊಂಟಾನಲ್ಲ, ಅದಕ್ಕೆ ಖುಷಿ ಆಗದೇನ.
ನೀ ಆ ಮಾತನ್ನ ನನಗೆ ಎದೆ ಹೊಡೆದಂಗಾಗಿತ್ತು. ಆದ್ರೆ ಇವತ್ತು ನೀ ಊರಾನ್ ಸಾಲಿ ಖುಷಿಯಿಂದ ಹೊಂಟಿಯಲ್ಲ, ಸಾಕುವ ಚಂದಗ ಸಾಲಿ ಕಲಿ. ಹ್ಞೂ ಅಪ್ಪ, ಖುಷಿ ಅಂತ ಅದೇನಿ. ಚಲೋ ರೊಕ್ಕ ಖರ್ಚಿ. ರೊಕ್ಕ ಏನ್ ಬೇಡಪ್ಪ, ಎಷ್ಟೊತ್ತಾದ್ರೂ ಸಂಜೆ ಜಲ್ದಿನ ಬರ್ತೇನಲ್ಲ, ಈಗ ಹೋಗಿ ಬರ್ತೇನೆ, ನಂಗೆ ಟೈಮ್ ಆಗಿತ್ನಾ. ಕಲಿವ ಚಂದಗ ಸಾಲಿ ಕಲಿ. ನಿಮ್ಮ ಅಪ್ಪನ ಕನಸು ಇದೆ. ಖುಷಿಯಿಂದ ಸಾಲಿ ಕಲಿಯಬೇಕಾಗಿತ್ತು ನಮಗೆ. ನೀ ಬರೋ ಲಕ್ಷಣ ಹೇಳಾಕತ್ತೈತಿ, ನಿನಗೆ ಖುಷಿ ಐತೆ ಅಂತ. ಚಂದಾಗ ಸಾಲಿ ಕಲಿಯೋ. ಇಷ್ಟು ದಿನ ನಿನಗೆ ನಿಮ್ಮ ಅಪ್ಪ ರೆಸಿಟಿಂಗ್ ಮಾಡಿ ಇನ್ನು ಮುಂದೆ ನೀ ಅಂದಂಗ ಆಗಲಿ. ಇರಕ್ಕೆ ಒಬ್ಬಾಕಿ ಮಗಳ ಚಂದಾಗ ಸಾಲಿ ಕಲೀಲಿ.